ಒಳ್ಳೆಯವರಾದ್ರೆ ನಾವು ತುಂಬಾ ಒಳ್ಳೆಯವರು, ನೀವು ಕೆಟ್ಟವರಾದ್ರೆ ನಾವು ಮೃಗ. मग तिंती मजा मजा तिंती ಹಾಯ್ ವಿವರ್ಸ್, ಇವತ್ತು ನನ್ನ ಮತ್ತೊಂದು ಹೊಸ ವೀಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವಿವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಭೀಮೇಶ್ವರ ಟೆಂಪಲ್ ಹೋಗೋಣ ಅಂತ. ಫುಲ್ ಆಫ್ ರೋಡಿಂಗ್ ಇದೆ, ನೋಡ್ಬೇಕಲ್ಲಿ ಎಂಟ್ರಿ ಇದೆಯೋ ಇಲ್ಲೋ ಗೊತ್ತಿಲ್ಲ, ಆದರೂ ಹೋಗ್ತಾ ಇದ್ದೀವಿ. ರಿಪ್ಪನ್ಪೇಟೆಗೆ ಈಗಷ್ಟೇ ತಿಂಡಿ ಮಾಡಿಕೊಂಡು ಸ್ವಲ್ಪ ಮುಂದೆ ಬಂದಿದ್ದೀವಿ. ನೋಡೋಣ, ಅಲ್ಲಿ ಹೋಗ್ಬಿಟ್ಟು ನಾನು ವೀಡಿಯೋ ಮಾಡ್ತೀನಿ ಆಫ್ ರೋಡಿಂಗ್ ಹೆಂಗಿದೆ ಅಂತ. ಬನ್ನಿ ಹೋಗೋಣ. ಒಂದ್ಸತಿ ರೋಡ್ ನೋಡಿ ಗಾಯ್ಸ್ ಹೆಂಗಿದೆ ಅಂತ. ಅಲ್ಟಿ ಫುಲ್ ಚಾಕ್ಲೇಟು, ಇದರಲ್ಲಿಗೆ ಆಫ್ ರೋಡ್ ಮಾಡಬೇಕು. ಇಲ್ಲಿಂದ ಶುರು ಆಗುತ್ತೆ ಭೀಮೇಶ್ವರ. ಒಂದು ಸ್ಪ್ಲೆಂಡರು, ಒಂದು FZ, ಈಗ ನೋಡಲ್ಲಿ ಹೆಂಗೆ ಹೋಗ್ತಿದ್ದಾರೆ FZ. ಮಗ ಇವರೆಲ್ಲ ಹೋದ್ಮೇಲೆ ನಾವು ಆರಾಮಾಗಿ ಹೋಗ್ಬೇಕು ಕಣ. ಮಗ ಇಳಿ ಹಚ್ಚೂರು ಅಂತ 10 ಸಲ ಇಳಿಸ್ತೀಯಲ್ಲ ಹಚ್ಚೂರು. ಒಂದು ವಿಡಿಯೋ ಮಾಡ್ಕೊಬಿಡ್ತೀವಿ ನೋಡ್ರಿ. ಇದು ನನ್ನ ಮರ್ಸಿ ಇವತ್ತು ಹೋಗ್ತಾ ಇದೆ. ಆಮೇಲೆ ಮಂಜುನ್ ಕರ್ಣ ಮರ್ಸಿ ಇವತ್ತು ಫುಲ್ ಆಫ್ ರೋಡಿಂಗು. ಫಸ್ಟ್ ಟೈಮ್ ನಾವು ಆಫ್ ರೋಡಿಂಗ್ ಇಳಿಸ್ತಾ ಇರೋದಲ್ಲ ಮಗ, ನಾವು ಫಸ್ಟ್ ಟೈಮ್ ಆಫ್ ರೋಡಿಂಗ್ ಇಳಿಸ್ತಾ ಇದ್ದೀವಿ ನಮ್ಮ ಗಾಡಿನ. ಇದುವರೆಗೆ ಇಳಿಸ್ತೇವೆ. ರಾಣಿಜೇರಿಲಿ ಹೋಗಿದ್ವಿ, ಇಷ್ಟು ಚಾಕ್ಲೇಟ್ ಇರಲಿಲ್ಲ, ಆದರೆ ಫಸ್ಟ್ ಟೈಮು. ನೋಡಿ ಗಾಯ್ಸ್ಗ ಹೆಂಗಿದೆ ನೋಡಿ, ವ್ಯೂ ಎಲ್ಲ ಹೆಂಗಿದೆ ನೋಡಿ. ಇಲ್ಲಿಂದ ಗಾಡಿ ಬರ್ತಾ ಇದೆ, ಇಲ್ಲಿಂದನೇ ಸ್ಟಾರ್ಟಿಂಗ್ ಪಾಯಿಂಟು. ಗಾಡಿ ವ್ಯವಸ್ಥೆ, ಇಡೋಕ್ಕೆ ವ್ಯವಸ್ಥೆ ಎಲ್ಲ ಮಾಡ. ನನ್ನ ಫ್ರೆಂಡ್ ನೋಡಿ ಮಕ್ಕ ಎಲ್ಲ ಉಚ್ಕಡೆ ಹಾಕೊಡೋದೆ. ಏನಪ್ಪ ಮಗ, ನೀವಿಬ್ರು ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊತಿದ್ದೀರಾ ಹೆಂಗೆ? ಬರ್ತೀರಾ ಇಲ್ಲ? ಆಯ್ತು, ಇಲ್ಲಿಂದ ಮುಂದೆ ತೋರಿಸ್ತೀನಿ ಬರ್ರಿ ಮಗ. ನೋಡ್ರಿ ಅಣ್ಣ ಫುಲ್ ಎದ್ರೋಗೇನೆ ನೋಡ್ರಿ. ನಮ್ಮ ಅಜ್ಜ ಅವರಿಗೆಲ್ಲ ಅವನ್ನ ಏನ್ ಕಬಿಟ್ಟು ಗೊತ್ತಾ, ಕ್ಯಾಮ್ರಾ ಸ್ಟ್ಯಾಂಡ್ ಕಬಿಟ್ಟು ಸಿಕ್ತದಲ್ಲ ಸಿಕ್ಸ್ತದೆ. ಬರ್ರಿ ಹೋಣ. ಭೀಮೇಶ್ವರದಲ್ಲಿ ಸಣ್ಣ ಮಕ್ಕಳು ಎಲ್ಲ ಬರ್ತಾ ಇದ್ದಾರೆ. ನೀವು ಯಾವಾಗ ಬರ್ತೀರಾ? ಮನೆಯಿಂದ ಯಾವಾಗ ಹೊಡ್ತೀರಾ ಇಂಥ ಪ್ಲೇಸಿಗೆಲ್ಲ? ಕಲ್ಲು ಮಣ್ಣು ಜಾಗ. ಅವರಿಬ್ರು ಬಂದ್ರೆ ಹುಡ್ಕೊ ಬರ್ತೀವಿ. ವಾಪಸ್ ಮಾಡಿ ವಿಡಿಯೋ ಮಾಡು. ಬಂದ್ರಾ? ಒಬ್ಬೊಬ್ರ ಕೈಲಿ ಆಗಲ್ಲ. ಹೋಗ್ಬೋದಾ? ಹೋಗ್ಬೋದು, ಗಾಡಿ ಏನಕ್ಕೆ ಬರಲ್ಲ. ಗಾಡಿ ಬಿಡಿ ಬ್ರೋ, ಎಕ್ಸ್ಪೀರಿಯನ್ಸ್ ಬೇಕಷ್ಟೇ. ಅಣ್ಣ ಈ ಕಡೆಯಿಂದ ಹೋಗೋದು ಕೆಳಗೆ. ಅಣ್ಣ ಕೆಳ ಹೋಗ್ಬೇಕಂತೆ, ಮೇಲಾಗಲ್ಲ. MP15 ಹೆಂಗೆ ಹೋಗ್ತೈತೆ ಅಲ್ಲಿ ಇಲ್ಲ ನಮ್ಮ MP15 ಹೆಂಗೆ ಹೋಗ್ತೈತೆ ನೋಡಿ ಅಲ್ಲಿ.
ಶೆಟ್ಟಿ ಕಟ್ಟೆ ಮಂಜು ಕಟ್ಟೆ ಏನಂತ. ನಾನು ಮಾತ್ರ ಫುಲ್ ಟಾಪಲ್ಲಿ ಹಾಕೋ ಬಂದೆ, ನನ್ನ ಫ್ರೆಂಡ್ ಇನ್ನೂ ಬಂದಿಲ್ಲ, ವೆಯ್ಟ್ ಮಾಡ್ತಾ ಇದ್ದೀವಿ. ಅಲ್ಲಿ ಬಂದೆ ನೋಡ್ರಿ, ಇವನೇ ನನ್ನ ಫ್ರೆಂಡು. ನನ್ನ ಮಕ್ಕಳು ಹಚ್ತಾರ ಇಲ್ಲ ಅನ್ನೋದೇ ಡೌಟ್ ಐತೆ ರೀ. ಸಿಂಗಲಾಗಿ ಬರ್ತಾರೆ ನೋಡು ಹಿಂಗಡೆ ಬಾಮಯ್ಯಕ್ಕ ಅದು ಯಾರೋ ಹೀರೋ ಆಫ್ ರೋಡಿಂಗ್ ಬೈಕು ಅಲ್ಲೇ ನಿಲ್ಸಿದ್ದಾರೆ. ಹೀರೋ ಆಫ್ ರೋಡಿಂಗ್ ಬೈಕು ನಮ್ಮ ದೋಸ್ತ ನನ್ನ ವಿಡಿಯೋ ಮಾಡ್ಕೊಂಡು ನನ್ನ ಬೈಕಲ್ಲಿ ಇದೆ ತೋರಿಸ್ತಿದ್ದೀರಿ. ಅಮ್ಮ FZ ಬ್ರೋ, ಆಫ್ ರೋಡಿಂಗ್ ಅಲ್ಲ ಅದು. ಏ ಹಿಡ್ಕ ಒಂದು ಹಿಡ್ಕ ಮಗ, ಹಿಡ್ಕ ಹೋದ ಮಗ. ಮಂಜ ನಾ ಮಾಡ್ಕೊಟ್ಟಿನಿ ತಗ ಕ್ಲೀನಾಗೆ. ಮಂಜ ನಾ ಮಾಡಿದ್ದೀನಿ. ಇನ್ನೊಂದ್ಸತಿ ಹೇಳ. ರೋಡ್ ನೋಡಿ ಸೂತ್ಕ ಪಾತ್ಕ ನಜಿ ಜಾತ್ಕ ಎಲ್ಲ ಇಡ ಕವಡೆ ಹಾಕರ. ಈಗ ಎಂಟ್ರೆನ್ಸ್ ಇಂದ ಹೋಗ್ತಾ ಇದೀವಿ ಭೀಮೇಶ್ವರ ಟೆಂಪಲ್ಗೆ. ಆಫ್ ರೋಡಿಂಗ್ ಮುಗೀತಿ ಈಗ. ಟೈಮಲ್ಲಿ ಲೇಟು, ಎಲ್ಲ ಲೇಟು. ಯಾರ ಅವನು ಚಪ್ಪಲ್ ಅಲ್ಲೇ ಬಿಡ್ಬೇಕು ಅಂತ ಹೇಳಿದ್ದು, ಎಲ್ಲ ಹಾಕ ಬಂದಿಲ್ಲ ಇಲ್ಲಿ. ನಮ್ಮೂರ್ ಕಡೆ ಇದ್ದಿದ್ರೆ ಇದನ್ನ ಈ ಮರನ್ ತಕ್ಕೊಂಬಿಟ್ಟು ಅದು ಮಗ ಹಿಟ್ಟು ರುಬ್ಬ ಮಾಡ್ತಿರೋದು ಅಂತದ್ದು. ಹಿಟ್ಟು ರೊಟ್ಟಿ ಮಾಡೋದು, ರೊಟ್ಟಿ ತಟ್ಟಕ್ಕೆ ಅಂತ ಬರೀ ಎಂತ ಅಂತಾರದಕ್ಕೆ ಗೊತ್ತಿಲ್ಲ. ಅದು ಯಾಕೆ ಇಲ್ಲ ಕಣ, ಈಗ ನೋಡ್ದವ್ರಿಗೆ ಅರ್ಥ ಆಯ್ತು. ಮರ ಎಲ್ಲ ಎಂತ ಅಂತಾರೆ, ಹಿಟ್ಮರಿಗೆ ನೋಡು, ಹಿಟ್ಮರಿಗೆ ಮಾಡ್ತಿದ್ರು ಆ ಮರದಲ್ಲಿ. ಬೇರೆ ಈ ಪ್ಯಾಂಟ್ ಒಂದು ಮೇಲೆ ಎತ್ಕೊಂತ ಇದೀನಿ, ಮೇಲೆ ಹೋಯ್ತದ. ಇಲ್ಲ ನೋಡಿ ಕಾಲು ನೋಡಿ, ಇಲ್ಲ ನೋಡಿ ರಕ್ತ ಹರಿಸ್ಕೊಂಡು ಬರ್ತಾ ಇದೆ. ಹಾಂ ಹಿಡ್ಕೊ, ನಂದೊಂದು ವೀಡಿಯೋ ಮಾಡಿ. ಇಲ್ಲಿಂದ ಭೀಮೇಶ್ವರ ಮೆಟ್ಲ ಹತ್ರ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ತನಕ ಆಫ್ ರೋಡು ಮತ್ತು ನಡೆದಿದ್ದಾಯಿತು. ಮುಂದಿರೋದೆ ಭೀಮೇಶ್ವರ. ಇಷ್ಟು ಕಷ್ಟಪಟ್ಟು ಬಂದಿರೋದು ನಾವು ಇದಕ್ಕೋಸ್ಕರ. ಹಿಂದ್ಗಡೆ ಫುಲ್ ಬ್ಲರ್ ಇದೆ ನೋಡಿ, ಎಲ್ಲ ಎಂಜಾಯ್ ಮಾಡಿ. ಇವ್ನು ನೋಡಿ ವಿಡಿಯೋ ಮಾಡೋದ್ರೆ 2x ಇಟ್ಕೊಂಡ್ಬಂದು ನನ್ನ ದೋಸ್ತ. ಫೈನಲಿ ಭೀಮೇಶ್ವರ ಎಂಟ್ರೆನ್ಸ್ ಅಲ್ಲಿ ಇದ್ದೀವಿ. ಓಕೆ, ಥ್ಯಾಂಕ್ ಯು ಬ್ರೋ. ಫುಲ್ ಮೇಲೆ ಹೋಗ್ಬೇಕು ಮೆಟ್ಲು ಎತ್ಕೊಂಡು. ಸರಳ ಸ್ನಾನ ಘಟಕ ಭೀಮೇಶ್ವರ ತೀರ್ಥ ಅಂತ ಹಾಕಿದ್ದಾರೆ. ಯಾರು ಮಗ ಇಲ್ಲಿ ಜಾರತ್ ಕಳ. ಏಯ್ ಈ ಬಾ ಬಾ ಇಚ್ಚಿ ಬಾ ಬಾ, ಜಾರತ್ತೀವಿ. ಈ ಕಲ್ ಮೇಲೆ ನಿಂತ್ಕೋ. ಇಲ್ಲಿಗೆ ಜಾರಿದ್ದು ಮಗ, ಇಲ್ಲಿ ಮಗ ನೋಡಿ, ಇಲ್ಲಿಗೆ ಜಾರಿತ್ತು ಕಣ. ಇಲ್ಲಿ ಅದ್ರ ಮೇಲೆ ಇಲ್ಲೂ ಜಾರಿತ್ತು, ಇಲ್ಲಿ ಸಿಕ್ಕಾ ಬಡೆ ಜಾರತ್ತೆ. ಫೋಟೋ ತೆಗ್ಬಿಡೋದು. ಹಾಂ ಇಲ್ಲಿ ಮೇಲೆ ಒಳ ಹೋಗೋಕ್ಕೆ ಒಂದು ದಾರಿ ಇತ್ತು, ಭಟ್ರು ಹೇಳಿದ್ರು ಈಗ ಅದೆಲ್ಲ ಮುಚ್ಚೋಗಿದೆಯಂತೆ. ಹಂಗಾಗಿ ಹೋಗಂಗಿಲ್ಲ, ಫುಲ್ಲು ನೀರಿದೆ. ಒಂದ್ಸತಿ ನೋಡಿ, ಹಾಗಾಗಿ ನೀರಿರೋದ್ರಿಂದ ಒಳಗಡೆ ಹೋಗೋಕ್ಕಾಗಲ್ಲ. ಅದು ಅಲ್ಲದೆ ಕುಸಿದು ಬಿದ್ದಿದೆಯಂತೆ. ಹಾಗಾಗಿ ಇಷ್ಟೇ, ಆಫ್ ರೋಡಿಂಗು ದೇವಸ್ಥಾನ ನೋಡ್ಕೊಂಡು ಹೋಗ್ಬೋದು. ಇಲ್ಲಿಂದ ನೀರು ಬೀಳುತ್ತೆ, ಸೀದಾ ಫುಲ್ ಕೆಳಗೆ ಹೋಗುತ್ತೆ. ಅವಾಗ ನಾವು ಅಲ್ಲೊಂದು ಆರ್ಕ್ ದೊಡ್ಕೊಂಡ್ಬಂದ್ವಲ್ಲ, ಅದು ಅಲ್ಲೊಂದು ಬ್ರಿಡ್ಜ್ ಇದೆ. ಆ ಬ್ರಿಡ್ಜ್ ಅಡಿಗೆಲ್ಲ ಹೋಗುತ್ತೆ. ಬರೋಕ್ಕೆ ಬ್ರಿಡ್ಜ್ ಮಾಡಿದ್ದಾರೆ. ಆರಾಮಾಗಿ ಬರ್ಬೋದು. ಸ್ವಲ್ಪ ಕಾಲೆಲ್ಲ ಜಾರತ್ತೆ, ನೋಡ್ಕೊಂಡು ಬರ್ಬೋದು. ಈ ಥರ ಎಲ್ಲ ಹಾಕಿ ಹೊತ್ತಿಳಿಬಾರ್ದು. ಕಬ್ಬಣ ಹಾಕಿದ್ದಾರೆ, ಕಬ್ಬಣದಿಂದ ಈಚೆಗೆ ನಿಂತ್ಬೋದು. ಆಯಿತಾ, ಹತ್ತಿಗೆಲ್ಲ ದಾಟಿದ್ರೆ ಸೀದಾ ಶಿವನ ಪಾದ ಸೇರ್ಕೊಂಡಿರ್ತಾರೆ. ಓಕೆ, ನಿಮಗೆ ನೇರ
ಮೇಲೆಲ್ಲ ಸರಿ ವಾಯ್ಸ್ ಕೇಳಲ್ಲ ಅಂತ ಇನ್ನೊಂದ್ಸತಿ ವಿಡಿಯೋ ಮಾಡ್ತಾ ಇದ್ದೀನಿ. ಮೇಲೆಲ್ಲ ಹೋಗಿ ಬಂದ್ವಿ. ಆ ನೀರೊಳಗಿಂದ ಗುಹೆ ಒಳಗೆ ಹೋಗೋಕೆ ಒಂದು ಪ್ಲೇಸ್ ಇತ್ತು, ಅದು ಈಗ ಮುಚ್ಚೋಗಿದೆ ಅಂತ ಹೇಳಿದ್ದಾರೆ ಭಟ್ರು ವಿಡಿಯೋದಲ್ಲಿ. ಕೆಳಗೆ ಬಂದು ನಿಂತಿದ್ದೀವಿ, ಬೇರೆಗಡೆ ಹೋಗೋರು ಹೇಳ್ತೆ ಜಾರ್ತಾ ಇದೆ, ನಿಧಾನ ಹೋಗಿ ಅಷ್ಟೇ. ನಮ್ಗೆ ಅದೇ ಕೆಲಸ ಇಲ್ಲ. ನಮ್ಮ ವ್ಯಾಡ್ ಇನ್ನೂ ಬರಲ್ಲ. ಮೇಲೆ ದಾರಿ ಕಾಯ್ತಾ ಇದ್ದೀನಿ. ಬಂದವರೆಲ್ಲ ಇಂಬ್ಳಕ್ಕೆ ಕಚ್ಕೊಂಡು ರಕ್ತ ಅಂತ ಹೋದ್ರು ನೋಡಿ. ನಾವು ಅವಾಗಿಂದ ಹುಡ್ತೀವಿ, ನಮ್ಮ ಕಾಲೆಲ್ಲ ನೋಡ್ರಿ, ಕಾಲೆಲ್ಲ ಹುಡ್ತೀವಿ ನೋಡ್ರಿ. ನಂದು ಎ ಪಾಸಿಟಿವ್, ಇವೊಂದು ಓ ಪಾಸಿಟಿವ್. ಕುಡಿತವ ಎಲ್ಲ ಯಾರಿಗೆ ಗೊತ್ತು. ಹಿಂದಕ್ಕೇನೋ ಪೊದೆ ಅಂತಿದೆ ಅಂತ ನೋಡಿದ್ರೆ ನೋಡ್ರಿ ಯಾರು ಕುಂತವ್ರೆ, ಅಣ್ಣಾರ ಅಕ್ಕರ ಗೊತ್ತಿಲ್ಲ. ಒಂದೊಂದೇ ಕಿದ್ಗ ತಿಂತವ್ರೆ. ಇವು ಹಚ್ಚಿಗೆ ನೋಡು, ಅಲ್ಲಿ ಬಿಡಿದ್ದಾರೆ, ಕಾಣಿಸ್ತಾ ಇದ್ದಾರಾ? ಮಾತಾಡಲು ನೋಡಿ ಫ್ರೆಂಡ್ಸ್, ಇಷ್ಟು ಹೊತ್ತಾಯ್ತು. ಗಂಟೆ ಎಷ್ಟಾಯ್ತ ಮಗ ತೋರ್ಸ? 3:10 3:15 ಗಂಟೆ. 3:10 3:12 ಆಗೈತೆ. 3:12. ನನ್ನ ಫ್ರೆಂಡ್ಸ್ ಇನ್ನು ಎಂಡಿಂಗ್ ಹುಡುಕ್ತಾ ಅಲ್ಲೇ ಇದ್ದಾನೆ. ಊಟ ಗೀಟ ಏನೂ ಮಾಡಿಲ್ಲ, ಅವಾಗಿಂದ ಕಾಯಿಸ್ತಾ ಇದ್ದಾನೆ. ಫ್ರೆಂಡ್ಸ್ ಇದ್ರೆ ಟ್ಯಾಗ್ ಮಾಡಿ ಇನ್ನು ಹ್ಯಾಂಗಲ್ ಸಿಕ್ಕಿಲ್ಲ ಇವನು. ಬಾರ ನಾಚ್ಕೋಬೇಡ, ಬಾರ ತಿರು ಆಗಿಲ್ಲ ಇವನು ಯಾರಿಗೂ ಗೊತ್ತಾಗಿಲ್ಲ ಅಂತ ಹೋದಾಗಡ್ರು ಇವನು. ಮಗ ನಿನ್ಗೇನ್ ಬೇಕು ಹೇಳ? ಅಲ್ಲ ನಿನ್ಗೇನ್ ಬೇಕು ಹೇಳ? ಸಮಸ್ಯೆ ಗಾಡಿ ನೋಡಿ ಹೆಂಗೈತಿ ಇಬ್ರದ್ದು. ಒಂದೇನೋ ಬ್ಯಾಗು ಹಿಂಗ್ ಮಾಡಿರ್ತೀರಾ ಬೈಕ್ನ? ಎಲ್ಲೋ ಕಟ್ಟಂತು ಮೋಸ್ಟ್ಲಿ ಇಲ್ಲೇ ಇಲ್ಲ ಅನ್ಸತ್ತೆ. ಯಾವತ್ತು ಬಾರ ಅನ್ಸಲ್ಲ. ಹೌದು ಅಕ್ಕ ಲಾಟ್ರಿ. ಏನ್ ಡೈಲಾಗ್ ಇರು? ಏನ್ ಡೈಲಾಗ್? ನನ್ನ ಬೈಕ್ ಹಾಳಾಗಿ ಕತೆ ಕೆಟ್ಟೋಯ್ತು. ಗೇರಿಗೆ ಸ್ಟಾರ್ಟ್ ಆಗ್ತಿದೆ, ಗೇರಿಗಿದೆ, ಆದರೆ ಗೇರ್ ತೊಗೊತಾ ಇಲ್ಲ. ಎಲ್ಲಿಂದ ಹೊತ್ಕೊಬಂದಿದ್ದೀವಿ ಅಂದರೆ ನೋಡಿ ಹಿಂಗಾಗಿದೆ, ಈ ಥರ ಇದೆ. ಇಲ್ಲಿಂದ ಹಿಂಗಾಕಿ ಹಿಂಗಾಸಿ ಅದು ನೋಡ್ರಿ, ಹಿಂಗೆ ಹೊತ್ಕೊಂಡು ಹೋಗ್ಬೇಕು. ಇಲ್ಲಿ ತನಕ ಹೊತ್ಕೊಬಂದಿಟ್ಟಿದ್ದೀನಿ ನನ್ನ ಗಾಡಿ. ಕ್ಲಚ್ಚು ಟೈಟ್ ಅನಿಸ್ತಾಯಿತ್ತು. ಆಮೇಲೆ ಇದಕ್ಕಿದ್ದಂಗೆ ಪಿಕಪ್ ತೊಗೊಳೋದೇ ಹೋಗ್ಬಿಡ್ತು. ಪಿಕಪ್ಪೇ ತೊಗೊತಾ ಇಲ್ಲ, ಲೈಟಾಗಿ ತೊಗೊತಿದ್ದೆ. ನಾನು ಇಳಿದ್ರೆ ಹತ್ತು ಬರುತ್ತೆ, ಇಲ್ಲಾಂದರೆ ಹತ್ತು ಬರೋದು. ಏನಾಗಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಫುಲ್ಲು ಕೆಸರಾಗಿದೆ, ಎಲ್ಲಿ ಏನಂತ ನೋಡೋದು. ಕ್ಲಚ್ ಕೇಬಲ್ ಬೇರೆ ಟೈಟ್ ಆಗಿದೆ, ಏನು ಮಾಡೋದಂತಲೇ ಗೊತ್ತಾಗ್ತಾಯಿಲ್ಲ. ಅಪ್ಪ ಅದೇವ ಅಲ್ಲಿ ತನಕ ಅಂತೂ ನೋಡ್ರಿ, ಹುಡುಗರೆಲ್ಲ ಸುಸ್ತು ಬಿಡೋದು ಒತ್ತಿ ಗಾಡಿ ಬಿತ್ತು. ತಡಿ ಆ ಕಡೆ ಇರ್ತ. ನಿಮ್ಮಂದು ವಿಡಿಯೋ ಮಾಡ್ತಾ ಅವ್ರು ಬಿದ್ರು. ಇಲ್ಲ ಅವನಿಗೆ ಹೇಳ್ತಾ ಇವ್ರು ಗಾಡಿ ಬಿತ್ತು. ಎಂತ ಆಯ್ತ ಮಗ? ಬರ್ರಿ ಗಾಡಿನೆಲ್ಲ ಮೇಲೆ ಎತ್ಕೊಬಂದ್ವಿ. ಆದರೆ ನಾವು ಹೋಗ್ಬೇಕಾದ್ರೆ ನೋಡಿರಲಿಲ್ಲ. ನಾವು ಹೋಗ್ಬೇಕಾದ್ರೆ ಸ್ಟಾರ್ಟಿಂಗ್ ಇಳಿಸೋದ್ರಲ್ಲೇ ಒಂದು ಫಾಲ್ಸ್ ಥರ ಇದೆ, ತೋರಿಸ್ತೀನಿ ಒಂದ್ಸತಿ ನೋಡ್ಕೊಂಡು. ಇಲ್ಲಿಂದ ಬರುತ್ತೆ, ಈ ಕಡೆ ಮೇಲಿಂದ ಬರುತ್ತೆ, ಎಲ್ಲಿಂದ ಶುರು ಆಗುತ್ತೆ ಅಂತಲೇ ಗೊತ್ತಿಲ್ಲ, ಆ ಥರ ಇದೆ. ಒಂದ್ಸತಿ ವಿಸಿಟ್ ಮಾಡಿ. ಭೀಮೇಶ್ವರ ಅಂತ ಬಂದರೆ ಹೋಗಿ ವಾಪಸ್ ಬರ್ಬೇಕಾದ್ರೆ ಕೈಕಾಲು ತೊಳ್ಕೊಂಡು ಆರಾಮಾಗಿ ಹೋಗ್ಬೋದು ನೋಡಿ. ಹಲೋ ಫ್ರೆಂಡ್ಸ್, ಮಸಾಲೆ ಮಾಡಿ ತಿನ್ಕೊಂಡು ಮನೆ ಕಡೆಗೆ